ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಈ ಒಂದು ವಿಡಿಯೋದಲ್ಲಿ ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳಿಂದ ಎಲ್ಲ ರೀತಿಯ ಪೂಜಾ ಪಾತ್ರೆಗಳನ್ನ ಅತಿ ಸುಲಭವಾಗಿ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬಹುದು ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ಯೂಶುವಲಿ ಹಬ್ಬಗಳಿದ್ದಾಗ, ದೊಡ್ಡ ದೊಡ್ಡ ಪೂಜೆಗಳೆಲ್ಲಾನು ಇದ್ದಾಗ ಎಲ್ಲಾ ರೀತಿಯ ಪೂಜಾ ವಸ್ತುಗಳನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಟೈಮೇ ಬೇಕಾಗುತ್ತೆ. ಅದು ಒಂದು ದೊಡ್ಡ ಟಾಸ್ಕ್ ಅಷ್ಟೇ ಅಲ್ಲ, ಕೈಗಳೆಲ್ಲ ಕೂಡ ನೋವಾಗ್ತಾ ಇರುತ್ತೆ. ಸೊ ಅಂಥವ್ರಿಗೆ ಹೆಲ್ಪ್ಫುಲ್ ಆಗೋ ರೀತಿ ಜಸ್ಟ್ ಅಪ್ಲೈ ಮಾಡಿ ವಾಶ್ ಮಾಡೋದಷ್ಟೇ. ಹಾಗಾದ್ರೆ ಇಷ್ಟೊಂದು ಈಸಿಯಾಗಿರುವಂಥ ಮೆಥಡ್ ಯಾವುದು ಅಂತ ನೋಡೋಣವಾ? ಮೊದಲು ಯಾವ್ಯಾವ ಪೂಜಾ ಪಾತ್ರೆಗಳನ್ನ ಕ್ಲೀನ್ ಮಾಡಬೇಕೋ ಅದನ್ನೆಲ್ಲ ಒಂದು ಕಡೆ ಇಟ್ಕೊಳ್ತಾ ಇದ್ದೀನಿ. ನೀವಿಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಇದೆಲ್ಲ ಕೂಡ ಆಲ್ಮೋಸ್ಟ್ ಕ್ಲೀನ್ ಆಗೇ ಇದೆ. ಸೊ ಅದಕ್ಕೋಸ್ಕರ ನಾನು ಡೈಲಿ ಬೇಸ್ಡ್ ಮೇಲೆ ಯೂಸ್ ಮಾಡುವಂಥ 2 ಪಾತ್ರೆಗಳನ್ನ ತಗೊಂಡು ತೋರಿಸ್ತಿದ್ದೀನಿ. ಇದರ ಬಾಟಮ್ ಕಾಪರ್ ಬಂದಿರುತ್ತೆ ಅಲ್ವಾ, ಇಲ್ಲಿ ನೀವು ನೋಡ್ತಾ ಇರ್ಬೋದು ಲೇಯರ್ ಯಾವ ರೀತಿ ಇದೆ ಅಂತ. ಇದನ್ನ ಇನ್ಸ್ಟೆಂಟ್ ಆಗಿ ನಾನು ಕ್ಲೀನ್ ಮಾಡಿ ತೋರಿಸ್ತೀನಿ. ಅಬ್ಸರ್ವ್ ಮಾಡಿದ್ರಲ್ಲ, ಜಸ್ಟ್ ಡಿಪ್ ಮಾಡಿ ತೆಗೆಯೋದಷ್ಟೇ, ಇಮ್ಮಿಡಿಯೇಟ್ ಆಗಿ ಕ್ಲೀನ್ ಆಗಿಬಿಡುತ್ತೆ. ಸೊ ಇದೇ ರೀತಿನೇ ಬೇರೆ ಎಲ್ಲ ರೀತಿಯ ಪೂಜಾ ಪಾತ್ರೆಗಳನ್ನ ಕ್ಲೀನ್ ಮಾಡಿ ತೋರಿಸ್ತೀನಿ. ಮೊದಲು ಇಲ್ಲಿ ಯೂಸ್ ಮಾಡ್ತಾ ಇರೋಂಥ ಲಿಕ್ವಿಡ್ ಯಾವುದು ಅಂತ ನಿಮಗೆ ಡೌಟ್ ಬಂದಿರಬೇಕಲ್ವಾ? ಈ ಒಂದು ಲಿಕ್ವಿಡ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಅಂತ ತೋರಿಸ್ತೀನಿ. ಇದಕ್ಕೋಸ್ಕರ ಒಂದು ಸ್ವಲ್ಪ ಹುಣಸೆ ಹಣ್ಣನ್ನ ತೊಗೊಂಡಿದ್ದೀನಿ. ಹುಣಸೆ ಹಣ್ಣನ್ನ ಒಂದ್ಸರಿ ನೀಟಾಗಿ ವಾಶ್ ಮಾಡಿಕೊಂಡು ಅದ್ರ ಒಂದು ಮುಳುಗೋಷ್ಟು ನೀರನ್ನ ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ್ಬೇಕಾಗತ್ತೆ. ಬಟ್ ಈ ಒಂದು ಪಾತ್ರೆನ ಡೈರೆಕ್ಟಾಗಿ ಸ್ಟವ್ ಮೇಲೆ ಇಡೋಕ್ಕಾಗಲ್ಲ. ಅದಕ್ಕೋಸ್ಕರ ಮೈಕ್ರೋವೇವ್ ಅಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ತೀನಿ. ಒಂದು 2 ಕುದಿ ಬಂದರೂ ಕೂಡ ಪರವಾಗಿಲ್ಲ. ನೀವು ಬೇಕು ಅಂದರೆ ನಾರ್ಮಲ್ ಪಾತ್ರೆಯಲ್ಲೇ ಸ್ಟವ್ ಮೇಲೆ ಇಟ್ಟು ಒಂದು 2 ನಿಮಿಷ ಕುದಿಸ್ಕೊಳ್ಬೋದು. ಈಗ ನೀರು ಕೂಡ ತುಂಬ ಜಾಸ್ತಿನೇ ಬಿಸಿಯಾಗಿದೆ. ಇದು ಪೂರ್ತಿ ತಣ್ಣಗಾಗೋವರೆಗೂ ಬಿಡ್ತೀನಿ. ನೀರು ಬಿಸಿಯಾಗಿದ್ದರಿಂದ ಹುಣಸೆ ಹಣ್ಣು ಕೂಡ ತುಂಬ ಸಾಫ್ಟ್ ಆಗಿದೆ. ಪೂರ್ತಿ ತಣ್ಣಗಾದ್ಮೇಲೆ ವಿಡಿಯೋದಲ್ಲಿ ತೋರಿಸ್ದಂಗೆ ಈ ರೀತಿ ಜ್ಯೂಸ್ನ ಸಪ್ರೇಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಬಿಸಿ ಇದ್ದಾಗೆ ಈ ತರ ಮಾಡೋದಾದ್ರೆ ಈಸಿಯಾಗಿ ಜ್ಯೂಸ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಬಹುದು. ನೋಡ್ತಿದ್ದೀರಲ್ಲ, ತುಂಬಾ ಸಾಫ್ಟ್ ಆಗಿ ತಿಕ್ಕಾಗಿರುವಂತ ಪೇಸ್ಟ್ ಬಂದಿದೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಸೋಡಾ, 1 ಟೇಬಲ್ ಸ್ಪೂನ್ ಅಷ್ಟು ಅಡುಗೆಗೆ ಯೂಸ್ ಮಾಡುವಂಥ ಟೇಬಲ್ ಸಾಲ್ಟ್ನ ಹಾಕ್ತಾ ಇದ್ದೀನಿ. ಇದೆರಡು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈ ಥರ ಮಿಕ್ಸ್ ಮಾಡ್ತಿದ್ದಂಗೆ ರಿಯಾಕ್ಷನ್ ಅನ್ನೋದು ಸ್ಟಾರ್ಟ್ ಆಗಿ ನೊರೆ ಅನ್ನೋದು ಫಾರ್ಮ್ ಆಗುತ್ತೆ. ಬರ್ತಾ ಬರ್ತಾ ಇದು ಸ್ವಲ್ಪ ಡಾರ್ಕ್ ಕಲರ್ಗೆ ಬಂದು ಕ್ರಮೇಣ ಇದು ಕೂಲ್ ಆಗುತ್ತೆ. ಅಲ್ಲಿವರೆಗೂ ಸೈಡ್ಗೆ ಇಡ್ಬೋದು. ಈ ಪೇಸ್ಟ್ನ ನೀವು ಒಂದು ಬಾಟಲಲ್ಲಿ ಹಾಕಿ ತುಂಬಾ ದಿನಗಳವರೆಗೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಬಟ್ ಬಾಟಲ್ ಕ್ಯಾಪ್ಗೆ ಹೋಲ್ ಇರೋ ರೀತಿ ನೋಡ್ಕೊಳ್ಳಿ. ಈಗ ಇದರಲ್ಲಿ ಸ್ವಲ್ಪ ಪೇಸ್ಟನ್ನ ತಗೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಎಲ್ಲ ಪಾತ್ರೆಗಳಿಗೂ ಕೂಡ ಅಪ್ಲೈ ಮಾಡ್ತಾ ಇದ್ದೀನಿ. ಜಾಸ್ತಿ ತಿಕ್ಕೋ ಅವಶ್ಯಕತೆ ಇಲ್ಲ, ಜಸ್ಟ್ ಅಪ್ಲೈ ಮಾಡಿದ್ರೆ ಸಾಕಾಗುತ್ತೆ. ಯೂಶುವಲಿ ಪೂಜಾ ಪಾತ್ರೆಗಳನ್ನ ಕ್ಲೀನ್ ಮಾಡಬೇಕಾದ್ರೆ ಪ್ರತಿಯೊಂದನ್ನ ಕೂಡ ಜಾಸ್ತಿ ಉಜ್ಜಿ ತಿಕ್ಕಿ ಮಾಡ್ತಿರ್ತೀವಲ್ವಾ, ಆ ಥರ ಏನು ಮಾಡೋ ಅವಶ್ಯಕತೆ ಇಲ್ಲ. ವಿಡಿಯೋದಲ್ಲಿ ತೋರಿಸ್ದಂಗೆ ಜಸ್ಟ್ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಿ ಜಾಸ್ತಿ ಹೊತ್ತು ಬಿಡಬಾರ್ದು, ಇಮಿಡಿಯೇಟ್ ಆಗಿ ಕ್ಲೀನ್ ಮಾಡ್ಕೊಳ್ಬೇಕು. ಜಾಸ್ತಿ ಹೊತ್ತು ಬಿಡೋದಾದ್ರೆ ಮಾರ್ಕ್ಸ್ ತರ ಆಗ್ಬಿಡುತ್ತೆ. ಇನ್ನು ಕೆಲವೊಬ್ಬರಿಗೆ ಡೌಟ್ ಇರುತ್ತೆ, ಉಪ್ಪನ್ನ ಯೂಸ್ ಮಾಡಿರೋದ್ರಿಂದ ಕೊಳೆ ಬೇಗ ಕ್ಲೀನ್ ಆಗುತ್ತೆ, ಬಟ್ ಬೇಗನೆ ಕಪ್ಪಗಾಗ್ಬಿಡುತ್ತಲ್ಲ ಅಂತ. ಜಸ್ಟ್ ನೀವು ಕೊಳೆನ ತೆಗೆಯೋದಕ್ಕೋಸ್ಕರ ಈ ಒಂದು ಮೆಥಡ್ನ ಫಾಲೋ ಮಾಡಿ. ಕಪ್ಪಗಾಗಬಾರ್ದು ಅನ್ನೋದಾದ್ರೆ ವಿಡಿಯೋದಲ್ಲಿ ತೋರಿಸ್ದೆ ಅಲ್ವಾ, ಸಬೀನಾ ಪೌಡರ್ ಅಂತ ಸಿಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಗೊತ್ತಿಲ್ಲ ಅನ್ನೋದಾದ್ರೆ ಇದು ಡಿಶ್ ವಾಷಿಂಗ್ ಪೌಡರು. ಈ ಒಂದು ಪೌಡರ್ನ ವಿಡಿಯೋದಲ್ಲಿ ತೋರಿಸ್ದಂಗೆ ಎಲ್ಲ ವಿಸಲ್ಸ್ಗೂ ಕೂಡ ಅಪ್ಲೈ ಮಾಡಬೇಕಾಗತ್ತೆ. ನೀವು ಬೇಕು ಅಂದರೆ ಫಸ್ಟಿಗೆ ನಾನು DIY ಪೇಸ್ಟ್ ಏನು ತೋರಿಸ್ದೆ ಅದನ್ನು ಅಪ್ಲೈ ಮಾಡಿ ಒಂದ್ಸರಿ ವಾಶ್ ಮಾಡಿದಾದ್ಮೇಲೆ ಮತ್ತೆ ಸಬೀನಾ ಪೌಡರ್ನ ಅಪ್ಲೈ ಮಾಡ್ಬೋದು. DIY ಪೇಸ್ಟ್ನ ಅಪ್ಲೈ ಮಾಡೋದ್ರಿಂದ ಕೊಳೆ ಎಲ್ಲ ಪೂರ್ತಿ ಕ್ಲೀನ್ ಆಗುತ್ತೆ. ಸಬೀನಾನ ಯೂಸ್ ಮಾಡೋದ್ರಿಂದ ಶೈನ್ ಬರುತ್ತೆ, ಬೇಗ ಕಪ್ಪಗಾಗ್ದಿರ ಇರುತ್ತೆ. ಎಲ್ಲದಕ್ಕೂ ಅಪ್ಲೈ ಮಾಡಿದ್ದಾಯ್ತು. ಈಗ ನೀಟಾಗಿ ವಾಶ್ ಮಾಡಿ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ವಾ, ಪ್ರತಿಯೊಂದು ಕೂಡ ತುಂಬಾ ಶೈನಿಯಾಗಿ ಬಂದಿದೆ. ಇನ್ನ ನೀರಿಂದ ತೊಳೆದಿರೋದ್ರಿಂದ ಆ ಒಂದು ವಾಟರ್ ಮಾರ್ಕ್ಸ್ ಅನ್ನೋದು ಇರುತ್ತೆ. ಇದ್ರ ಮೇಲಿರುವಂತಹ ಹನಿಗಳ ಮಾರ್ಕ್ಸ್ ಬೀಳಬಾರ್ದು ಅನ್ನೋದಾದ್ರೆ ಇಮ್ಮಿಡಿಯೇಟ್ ಆಗಿ ಒಂದು ಕಾಟನ್ ಬಟ್ಟೆಯಿಂದ ನೀಟಾಗಿ ಒರೆಸಿ ಇಟ್ಕೊಳ್ಬೇಕಾಗತ್ತೆ.
ಎಲ್ಲದನ್ನ ಬಟ್ಟೆಯಿಂದ ಒರೆಸಿಟ್ಟು 2 ಅವರ್ಸ್ ಆಗಿದೆ. ಈಗ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾವುದೂ ಕಪ್ಪಗಾಗಿಲ್ಲ. ನೋಡ್ತಾ ಇರ್ಬೋದು, ಎಲ್ಲದೂ ಕೂಡ ಬಂಗಾರದ ಪಾತ್ರೆ ತರ ಪಳಪಳ ಅಂತ ಹೊಳಿತಾ ಇದೆ. ಈ ವಿಡಿಯೋದಲ್ಲಿ ಎಲ್ಲ ರೀತಿಯ ಪೂಜಾ ವಸ್ತುಗಳನ್ನ ಕ್ಲೀನ್ ಮಾಡೋದಕ್ಕೋಸ್ಕರ 2 ಮೆಥಡ್ನ ತೋರಿಸ್ತಾ ಇದ್ದೀನಿ. ಇಲ್ಲಿವರೆಗೂ ಏನು ನೋಡಿದ್ರಿ, ಇದು ಫಸ್ಟ್ ಮೆಥಡ್. ಈ ಒಂದು ಮೆಥಡ್ನ ತುಂಬಾ ಜಾಸ್ತಿ ಕೊಳೆ ಆಗಿರುವಂತ, ತುಂಬಾ ಜಾಸ್ತಿ ದಿನಗಳವರೆಗೂ ಆ ಒಂದು ಪೂಜಾ ಪಾತ್ರೆಗಳನ್ನ ವಾಶೇ ಮಾಡಿಲ್ಲ, ತುಂಬಾನೇ ಕಪ್ಪಗಾಗಿದೆ ಅನ್ನೋ ಪಾತ್ರೆಗಳನ್ನ ಈ ಒಂದು ಮೆಥಡ್ ಅಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ಬಹುದು. ಅದೇ ರೆಗ್ಯುಲರ್ ಆಗಿ ಡೈಲಿ ಬೇಸಿಸ್ ಮೇಲೆ, ವೀಕ್ಲಿ ಬೇಸಿಸ್ ಮೇಲೆ ಕ್ಲೀನ್ ಮಾಡ್ತೀರಾ ಅನ್ನೋದಾದ್ರೆ ಇನ್ನು ಸಿಂಪಲ್ ಆಗಿರುವಂತ ಒಂದು ಮೆಥಡ್ನ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಈಗ ಸಿಲ್ವರ್ ಪಾತ್ರೆಗಳನ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅಂತ ನೋಡೋಣ. ಬೆಳ್ಳಿ ಪಾತ್ರೆಗಳನ್ನ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಅದ್ಭುತವಾಗಿರುವಂಥ ಟ್ರಿಕ್ ಅದೇ ಇಲ್ಲಿ ನೀವು ನೋಡ್ಬೋದು. ಫಸ್ಟು ನಾನು ಯಾವ್ಯಾವ ಪಾತ್ರೆಗಳನ್ನ ಕ್ಲೀನ್ ಮಾಡಬೇಕು ಅದನ್ನೆಲ್ಲ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ. ಇದ್ರ ಮೇಲಿರುವಂಥ ಅರಿಶಿನ ಕುಂಕುಮದ ಮಾರ್ಕ್ಸು, ಆಮೇಲೆ ಜಿಡ್ಡೆಲ್ಲ ಏನಿರುತ್ತೆ ಅಂದರೆ ಬತ್ತಿ ಎಲ್ಲ ಏನು ಹಾಕಿರ್ತೀವಿ ಅದನ್ನೆಲ್ಲ ಕೂಡ ತೆಗೆದು ನೀಟಾಗಿ ಒಂದು ಟಿಶ್ಯೂ ಇಂದ ಒರೆಸಿಟ್ಕೊಳ್ತೀನಿ. ಈಗ ಒಂದು ಪಾತ್ರೆನ ತಗೊಂಡು ಅದರಲ್ಲಿ ಅರ್ಧ ನಿಂಬೆಹಣ್ಣಿನ ರಸನ ಇಂಟ್ಕೊಳ್ಬೇಕಾಗತ್ತೆ. ಇದರಲ್ಲಿ 1 ಸ್ಪೂನ್ ಅಷ್ಟು ಆಗ್ಲೇ ತೋರಿಸ್ದಲ್ವಾ ಸಬೀನಾ ಪೌಡರ್ ಅಂತ, ಅದೇ ಪೌಡರ್ನ ಹಾಕೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ತಿದ್ದಂಗೆ ನೊರೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಈ ತಿಕ್ಕ ಪೇಸ್ಟ್ನ ನಾವು ಎಲ್ಲ ರೀತಿಯ ಬೆಳ್ಳಿ ವಸ್ತುಗಳಿಗೆ ಅಪ್ಲೈ ಮಾಡೋದ್ರಿಂದ ಒಳ್ಳೆ ಶೈನಿಂಗ್ ಬರುತ್ತೆ, ಜಿಡ್ಡೆಲ್ಲನೂ ಕಡಿಮೆ ಆಗುತ್ತೆ, ಕೊಳೆ ಎಲ್ಲ ಕೂಡ ಕ್ಲೀನ್ ಆಗುತ್ತೆ. ತೋರಿಸ್ದಂಗೆ ಪ್ರತಿಯೊಂದಕ್ಕೂ ಕೂಡ ಜಸ್ಟ್ ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಫೋರ್ಸ್ಫುಲ್ ಆಗಿ ಏನು ತಿಕ್ತಾ ಇಲ್ಲ, ಜಸ್ಟ್ ಅಪ್ಲೈ ಮಾಡ್ತಿದ್ದೀನಿ. ಬಟ್ ಬತ್ತಿ ಹಾಕ್ತಿವಲ್ವಾ ಅಲ್ಲಿ ಸ್ವಲ್ಪ ಕಪ್ಪಗಾಗಿರುತ್ತೆ, ಅಲ್ಲಿ ಮಾತ್ರ ಸ್ವಲ್ಪ ಪ್ರೆಷರ್ ಕೊಟ್ಟು ಅಪ್ಲೈ ಮಾಡಬೇಕಾಗುತ್ತೆ. ನೋಡ್ತಾನೆ ಎಲ್ಲದಕ್ಕೂ ಅಪ್ಲೈ ಮಾಡಿದ್ದಾಯ್ತು. ಈಗ ಇದೆಲ್ಲದನ್ನ ಕೂಡ ವಾಶ್ ಮಾಡಿ ತೋರಿಸ್ತೀನಿ. ಪೂಜೆ ಅನ್ನೋ ವಿಚಾರಕ್ಕೆ ಬರೋದಾದ್ರೆ ನಮ್ಮ ಚಾನಲ್ ಅಲ್ಲಿ ತುಂಬಾನೇ ಯೂಸ್ಫುಲ್ ಆಗಿರುವಂತಹ ಪೂಜಾ ರೂಮ್ ಟಿಪ್ಸ್ ನ ಶೇರ್ ಮಾಡಿದ್ದೀನಿ. ರೀಸೆಂಟ್ ಆಗು ಕೂಡ ಒಂದು 2 ವಿಡಿಯೋಸ್ ನ ರಿಲೀಸ್ ಮಾಡಿದ್ದೀನಿ. ನೋಡ್ತಾ ಇದ್ದೀರಲ್ಲ, ಬೆಳ್ಳಿ ಪಾತ್ರೆಗಳೆಲ್ಲ ಕೂಡ ಪಳಪಳ ಅಂತ ಹೊಳಿತಾ ಇದೆ. ತುಂಬಾ ನೀಟಾಗಿ ಕ್ಲೀನ್ ಆಗಿದೆ ಅಲ್ಲ. ಈ ಒಂದು ಮೆಥಡ್ ಇಷ್ಟ ಆದ್ರೆ ಈಗ ಒಂದು ಲೈಕ್ ಮಾಡಿ. ನೀವು ಯಾವ ಮೆಥಡ್ನ ಫಾಲೋ ಮಾಡಿ ಪೂಜಾ ವಸ್ತುಗಳನ್ನ ಕ್ಲೀನ್ ಮಾಡ್ಕೊಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಬೆಳ್ಳಿ ವಸ್ತುಗಳು ಕ್ಲೀನ್ ಮಾಡೋದಕ್ಕೋಸ್ಕರ ಯಾವ ಪೇಸ್ಟ್ ಯೂಸ್ ಮಾಡಿದ್ನೋ ಸೇಮ್ ಪೇಸ್ಟ್ನೇ ಬೇರೆ ಎಲ್ಲ ರೀತಿಯ ಪೂಜಾ ವಸ್ತುಗಳನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಕೂಡ ಯೂಸ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಹಿತ್ತಾಳೆ ಒಂದು ದೀಪನ ತೋರಿಸ್ತಿದ್ದೀನಲ್ವಾ, ಈ ಒಂದು ದೀಪನ ಕೂಡ ಕ್ಲೀನ್ ಮಾಡಿ ತೋರಿಸ್ತೀನಿ. ಫಸ್ಟು ಆ ಜಿಡ್ಡೆಲ್ಲ ಕೂಡ ಒಂದು ಟಿಶ್ಯೂ ಪೇಪರಿಂದ ಒರೆಸ್ಬಿಟ್ಟು ಆಮೇಲೆ ನೋಡಿ ಸಬೀನಾ ಪೌಡರಲ್ಲಿ ಜಸ್ಟ್ ಒಂದು 2 ಡ್ರಾಪ್ ಅಷ್ಟು ನಿಂಬೆ ರಸನ ಹಾಕ್ಕೊಂಡು ಈ ಪೇಸ್ಟಿಂದನೇ ಈ ಒಂದು ದೀಪನ ಮತ್ತು ಪ್ಲೇಟ್ನ ಕ್ಲೀನ್ ಮಾಡಿ ತೋರಿಸ್ತೀನಿ. ಇನ್ನು ನೀವು ಅಬ್ಸರ್ವ್ ಮಾಡೋದಾದ್ರೆ ಕೆಲವೊಂದ್ಸರಿ ದೀಪಗಳಲ್ಲಿ ಒಂಥರ ಗ್ರೀನ್ ಕಲರ್, ಬ್ಲೂ ಕಲರ್ ರೀತಿ ಕಲೆಗಳನ್ನೋದು ಹಾಕ್ತಿರುತ್ತೆ. ಆ ಕಲೆಗಳನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ಈ ಒಂದು ಮೆಥಡ್ನ ಫಾಲೋ ಮಾಡ್ಬೋದು. ಇಲ್ಲಿ ನಾನು ಒರೆಸಿ ಕೂಡ ತೋರಿಸ್ತಾ ಇದ್ದೀನಿ ಬಟ್ಟೆಯಿಂದ. ನೋಡ್ತಾ ಇದ್ದೀರಲ್ಲ, ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಇದು ನಾನು ತುಳಸಿ ಕಟ್ಟೆ ಹತ್ರ ಇಡುವಂಥ ದೀಪ. ತುಂಬ ಜಿಡ್ಡು ಆಗ್ತಾ ಇರುತ್ತೆ ಗಾಳಿ ಬೆಳಕಿಂದ, ಆದರೂ ಕೂಡ ತುಂಬ ನೀಟಾಗಿ ಕ್ಲೀನ್ ಆಗಿದೆ. ಇಂಟ್ರೆಸ್ಟ್ ಇದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.